ಭಾರತದ ಕ್ರಿಕೆಟ್ ದಿಗ್ಗಜರು ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಆಸ್ಟ್ರೇಲಿಯಾ ಸೀರೀಸ್ ನಂತರ ರಿಟೈರ್ಮೆಂಟ್ ಕೊಡ್ತಾರ. ಭಾರತ ಕ್ರಿಕೆಟ್ ಕಂಡಂತ ಇಬ್ರು ದಿಗ್ಗಜ ಕ್ರಿಕೆಟ್ ಆಟಗಾರರು ಅನ್ನೋದ್ರಲ್ಲಿ ಅನುಮಾನವೇ ಇಲ್ಲ. ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಇವರಿಬ್ಬರಿಗೆ ಒಂದು ಒಳ್ಳೆಯ ಸೆಂಡ್ ಆಫ್ ಸಲ್ಲಬೇಕಲ್ವಾ? ಇವರೇನಾದ್ರೂ ವೈಫಲ್ಯದ ಜೊತೆಗೆ ರಿಟೈರ್ಮೆಂಟ್ ಕೊಡೋ ಹಾಗಾದ್ರೆ ಇದು ಅಭಿಮಾನಿಗಳಿಗೆ ಬೇಸರ ಆಗತ್ತೆ, ನೋವಾಗುತ್ತೆ. ಯಾಕಂದ್ರೆ T20 ವರ್ಲ್ಡ್ ಕಪ್ ಅನ್ನ ಗೆದ್ದು T20ಗೆ ವಿದಾಯ ಹೇಳಿದ್ದಾರೆ. ಟೆಸ್ಟ್ ಅಲ್ಲಿ ಕೂಡ ಭಾರತ ತಂಡ ನಂಬರ್ 1 ಆಗಿದ್ದಾಗ ವಿದಾಯ ಹೇಳಿದ್ದಾರೆ. ಆದ್ರೆ ಒನ್ ಡೇ ಅಂದ್ರೆ ಕಿಂಗ್ ಆಫ್ ಫಾರ್ಮ್ಯಾಟ್ ಅಂತ ಕರೆಯೋದು, ಕಿಂಗ್ ಆಫ್ ಕ್ರಿಕೆಟ್ ನ ಆಲ್ ಫಾರ್ಮ್ಯಾಟ್ಸ್ ಅಂತ ಬಂದಾಗ ಒನ್ ಡೇ ವಿಶ್ವಕಪ್ ಅನ್ನ ಗೆದ್ದು ರಿಟೈರ್ಮೆಂಟ್ ಹೇಳಬೇಕು ಅಂತ ಕಾದಿರುವಂತ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಅರ್ಧದಲ್ಲೇ ರಿಟೈರ್ಮೆಂಟ್ ಹೇಳಬೇಕಾಗತ್ತ? ಈ ಪ್ರಶ್ನೆಗಳು ಉದ್ಭವಿಸೋದಕ್ಕೆ ಕಾರಣ ಇದೆ. ಏನಾದ್ರೂ ಭಾರತದಲ್ಲಿ ಈ ಹಿಂದೆ ಕೆಲವು ಆಟಗಾರರಿಗೆ ಸಿಕ್ಕಂತ ನೋವಿನ ವಿದಾಯ ದಿಗ್ಗಜ ಕ್ರಿಕೆಟರ್ ಆದಂತ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಅವರಿಗೆ ಸಿಕ್ಕಿಬಿಡುತ್ತಾ? IPL ನಲ್ಲಿ ಹೇಗೂ ನೋಡೋದಿಕ್ಕೆ ಅವರು ಸಿಗ್ತಾರೆ. ರೋಹಿತ್ ಶರ್ಮಾ ಮುಂಬೈ ಇಂಡಿಯನ್ಸ್ ಪರ ಇನ್ನೆಷ್ಟು ಸೀಸನ್ ಆಡ್ತಾರೋ ಗೊತ್ತಿಲ್ಲ. ವಿರಾಟ್ ಕೊಹ್ಲಿ ಅಂತೂ ಇನ್ನು 2-3 ಸೀಸನ್ ಅಂತೂ ನಾನು ಆಡೋವರೆಗೂ, ಎಲ್ಲಿವರೆಗೂ ನಾನು ಲೀಗ್ ಕ್ರಿಕೆಟ್ ಅನ್ನ ಆಡ್ತೀನೋ, ಕ್ಲಬ್ ಕ್ರಿಕೆಟ್ ಅನ್ನ ಆಡ್ತೀನೋ, ಅದು ನಾನು RCBಗೆ ಆಡೋದು ಅಂತ ಹೇಳಿದ್ದಾರೆ. ಆದ್ರೆ ಟೀಮ್ ಇಂಡಿಯಾ ಜರ್ಸಿಯಲ್ಲಿ ಕಾಣಿಸ್ಕೊಳ್ತಾರಲ್ಲ, ಆ ವೈಟ್ ಜರ್ಸಿಲಿ ಕಾಣಿಸ್ಕೊಳ್ಳೋದು ಅಷ್ಟೊಂದು ಮಜಾ ಕೊಡಲ್ಲ. ಆದ್ರೆ ಬ್ಲೂ ಜರ್ಸಿಯಲ್ಲಿ ಕಾಣಿಸ್ಕೊಂಡ್ರೇನೆ ಏನು ಟೀಮ್ ಇಂಡಿಯಾ ಬ್ಲೂ ಬಾಯ್ಸ್ ಅಂತ ಅನ್ಸೋದು. ಸೊ ಆ ಒಂದು ಮಜಾ ಇದೆಯಲ್ಲ, ಅದು ಫ್ಯಾನ್ಸ್ಗೆ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಒಂದು ಅದ್ದೂರಿಯಾದಂತ ವಿದಾಯವನ್ನ ಕೊಡ್ಬೇಕು ಅಂತಿದೆ. ಅದು ಆಸ್ಟ್ರೇಲಿಯಾ ಸೀರೀಸ್ ಅನ್ನ ಗೆದ್ರೆ ಅವರಿಗೆ ವಿದಾಯಕ್ಕೆ ಇನ್ನಷ್ಟು ಸಮಯ ಸಿಗುತ್ತೆ. ಯಾವುದೇ ದಿಗ್ಗಜ ಆಟಗಾರನಿಗಾದ್ರೂ ಕೂಡ ವಿದಾಯ ಒಳ್ಳೆ ರೀತಿಯಲ್ಲಿ ಇರಬೇಕು. ಅಂದ್ರೆ ಸಕ್ಸಸ್ಫುಲ್ ಆಗ್ತಾ ಇದ್ದಾಗ, ಇನ್ನೂ ಚೆನ್ನಾಗಿ ಆಡ್ತಿದ್ದಾಗ್ಲೇ ವಿದಾಯ ಹೇಳ್ಬಿಡ್ಬೇಕು. ಅದೇ ಸಿಕ್ಕಾಪಟ್ಟೆ ಫಾರ್ಮ್ ಕಳ್ಕೊಂಡ್ಮೇಲೆ ವಿದಾಯ ಹೇಳೋದಿಕ್ ಹೊರಟ್ರೆ ಆಗ ಸೋಷಿಯಲ್ ಮೀಡಿಯಾದಲ್ಲಾಗ್ಲಿ ಅಥವಾ ಮಾಧ್ಯಮಗಳಲ್ಲಾಗ್ಲಿ ಚರ್ಚೆಗಳು ಶುರುವಾಗಿರ್ತವೆ. ಸುಮ್ನೆ ವಿದಾಯ ಹೇಳ್ಬೋದಾಗಿತ್ತು, ಫಾರ್ಮ್ ಅಲ್ಲಿ ಇಲ್ಲ, ವಯಸ್ಸಾಗಿದೆ, ಈಗಾಗ್ಲೇ ಟೀಮ್ ಕಡೆಗಣಿಸ್ತಾ ಇದೆ. ಈ ರೀತಿ ಆದ್ಮೇಲೆ ವಿದಾಯ ಹೇಳೋದಕ್ಕಿಂತ ಈಗ ಫಾರ್ಮ್ ನಲ್ಲಿ ಇದ್ದಾಗ್ಲೇ ವಿದಾಯ ಹೇಳಬೇಕು ಅನ್ನುವಂಥದ್ದು T20 ವರ್ಲ್ಡ್ ಕಪ್ ಗೆದ್ದಾಗ ವಿದಾಯ ಹೇಳಿದ್ರಲ್ಲಿ ಅವರು ಪ್ರೂವ್ ಮಾಡ್ಕೊಂಡ್ರು. ಜೊತೆಗೆ ಟೆಸ್ಟ್ ಅಲ್ಲಿ ಕೂಡ ಯಾರು ನಿರೀಕ್ಷೆ ಮಾಡದಿದ್ದಾಗೆ ವಿದಾಯ ಹೇಳ್ಬಿಟ್ರು. ಅದೇ ರೀತಿ ಒನ್ ಡೇ ಕೂಡ ಆಸ್ಟ್ರೇಲಿಯಾ ಸೀರೀಸ್ ನಂತರ ರೋಹಿತ್ ಕೊಹ್ಲಿ ವಿದಾಯ ಹೇಳೋದಕ್ಕೆ ರೆಡಿ ಆಗಿದ್ದಾರ. ಆ ಸೀರೀಸ್ ಅನ್ನ ಸೋತ್ರು, ಗೆದ್ರು, ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ರು, ಇಲ್ದಿದ್ರು ಕೂಡ ಇವರಿಬ್ರು ಕೂಡ ಈ ಸೀರೀಸ್ ನಂತರ ವಿದಾಯ ಹೇಳ್ತಾರ ಅಂತ. ಯಾಕಂದ್ರೆ 2 ಫಾರ್ಮ್ಯಾಟ್ ನಲ್ಲಿ ಅವ್ರಿಲ್ಲ, ಇನ್ನ ಇರೋದು ಒಂದೇ ODI ಫಾರ್ಮ್ಯಾಟ್ ಅಲ್ಲಿ. ಅವರನ್ನ ODI ಫಾರ್ಮ್ಯಾಟ್ ನಲ್ಲಿ ಎಷ್ಟು ನೋಡೋಕ್ಕಾಗುತ್ತೋ ಅಷ್ಟು ನೋಡ್ಬೇಕು ಅನ್ನೋಂತ ಆಸೆ ಫ್ಯಾನ್ಸ್ ಗಳಿಗಿದೆ. ಅದರಲ್ಲೂ ಆಸ್ಟ್ರೇಲಿಯಾ ಸೀರೀಸ್ ಅಲ್ಲಿ ಇವ್ರು ಮಿಂಚಬೇಕು, ಇವರಿಬ್ರು ಆಡಿದ್ರೇನೆ ಇಂಡಿಯಾ ಆಸ್ಟ್ರೇಲಿಯಾ ಮೇಲೆ ಗೆಲ್ಲೋದಿಕ್ ಸಾಧ್ಯ. ಯಾಕೆಂದ್ರೆ ಆಸ್ಟ್ರೇಲಿಯನ್ಸ್ ಅಂದ್ರೆ ಹಂಗೆ, ಅವ್ರು ಒಂಥರ ರಾಕ್ಷಸರಿದ್ದ ಹಾಗೆ. ಅವ್ರ ಮೇಲೆ ಗೆಲ್ಲಬೇಕು ಅಂದ್ರೆ ರೋಹಿತ್ ಕೊಹ್ಲಿ ಅಂತ ಒಬ್ಬ ದಾಂಡಿಗರು, ದಿಗ್ಗಜರು, ಕ್ರಿಕೆಟ್ ಅಲ್ಲಿ ಮಾಸ್ಟರ್ಗಳೇನಿರ್ತಾರೆ ಅವರೇ ಆಗಬೇಕು ಅನ್ನೋದಿದೆ. ಆದ್ರೆ ಮೊದಲ ಪಂದ್ಯದಲ್ಲೇ ವೈಫಲ್ಯ ಅನುಭವಿಸಿದ್ದಾರೆ. ಅಡಿಲೈಡ್ ಅಲ್ಲೇನು, SCG ಅಲ್ಲೇನು, ಸಿಡ್ನಿ ಕ್ರಿಕೆಟ್ ಗ್ರೌಂಡ್ ಅಲ್ಲಿ ಮಿಂಚ್ತಾರ, ಅಡಿಲೈಡ್ ಅಲ್ಲಿ ಮಿಂಚ್ತಾರ, ಈ ಪ್ರಶ್ನೆ ಅಭಿಮಾನಿಗಳಲ್ಲಿದೆ. ಯಾಕಂದ್ರೆ ಇದನ್ನ ಇಟ್ಕೊಂಡೇನೆ ಈಗಿನ ವಿದಾಯದ ರಿಟೈರ್ಮೆಂಟ್ ನ ಲೆಕ್ಕಾಚಾರ ಮಾಡ್ಲಾಗ್ತಾ ಇದೆ. ಟೀಮ್ ಇಂಡಿಯಾ ಅಂತ ಹೇಳಿದ್ರೆ ಅದಕ್ಕೆ ಬೇಕಾಗಿರೋದು ಗೆಲುವಷ್ಟೇ. BCCI ಅಂದ್ರೆ ಅದಕ್ಕೆ ಬೇಕಾಗಿರೋದು ಗೆಲುವಷ್ಟೇ. ಕ್ರಿಕೆಟ್ಗಿಂತ ಯಾರು ದೊಡ್ಡವರಲ್ಲ, BCCIಗಿಂತ ಯಾವುದೇ ಪ್ಲೇಯರ್ ದೊಡ್ಡವರಲ್ವಾ ಅಲ್ಲ, ಅಥವಾ ಇಂಡಿಯಾಗಿಂತ ಯಾರು ದೊಡ್ಡವರಲ್ಲ. ಟೀಮ್ ಇಂಡಿಯಾದಲ್ಲಿ ಆಡ್ಬೇಕು ಅನ್ನೋದೇ ಎಲ್ಲರ ಕನಸು. ಟೀಮ್ ಇಂಡಿಯಾದ 11 ಅಲ್ಲಿ ಇದ್ರೆ ಅದೇ ದೊಡ್ಡ ಸಾಧನೆ. ಹಾಗಾಗಿ ಅದು ವಿರಾಟ್ ಕೊಹ್ಲಿ ಆಗಿರ್ಲಿ, ರೋಹಿತ್ ಶರ್ಮಾ ಆಗಿರ್ಲಿ, ಗ್ರೇಟ್ ಸಚಿನ್ ತೆಂಡೂಲ್ಕರ್ ಆಗಿರ್ಲಿ, ಅವರು ಟೀಮ್ ಇಂಡಿಯಾದ 11 ಅಲ್ಲಿ ಇರ್ಬೇಕು ಅನ್ನೋದು ಅವ್ರ ಕನಸಾಗಿರುತ್ತೆ. ಟೀಮ್ ಇಂಡಿಯಾದಿಂದ ಹೊರಗೆ ಹೋದ್ರೆ ಅವರನ್ನ ಒಂದು ವಾರದಲ್ಲಿ ಜನ ಮರ್ತು ಬಿಡ್ತಾರೆ, 1 ತಿಂಗಳಲ್ಲಿ ಮರ್ತು ಬಿಡ್ತಾರೆ. ಎಂತೆಂತ ದಿಗ್ಗಜರನ್ನೇ ದೇಶ ಮರ್ತು ಹೋಗಿದೆ. ಸಚಿನ್ ತೆಂಡೂಲ್ಕರ್ ಅನ್ನೇ ಜನ ಇವತ್ತು ನೆನ್ಸ್ಕೊಂಡೇನು ಕಣ್ಣೀರಿಡಲ್ವೇ? ಸಚಿನ್ ತೆಂಡೂಲ್ಕರ್ 2011 ವರ್ಲ್ಡ್ ಕಪ್ ಅನ್ನ ಗೆದ್ದು ರಿಟೈರ್ಮೆಂಟ್ ಕೊಟ್ಟಾಗ ಒಂದು ಬೆಸ್ಟ್ ರಿಟೈರ್ಮೆಂಟ್ ಆಗಿತ್ತು. ಸಚಿನ್ ತೆಂಡೂಲ್ಕರ್ ಕೂಡ ಆಮೇಲೆ ಮುಂಬೈ ವಾಂಖೆಡೆ ಸ್ಟೇಡಿಯಂ ನಲ್ಲೇ ರಿಟೈರ್ಮೆಂಟ್ ಅನ್ನ ಕೊಟ್ರು. ಸೊ ಒಂದು ಬೆಸ್ಟ್ ರಿಟೈರ್ಮೆಂಟ್ ಆಗಿತ್ತು. ಹಾಗೆ ನೋಡಿದ್ರೆ ಅದು ಒಂದಷ್ಟು ಪ್ಲೇಯರ್ಸ್ಗೆ ಸಿಗ್ಲಿಲ್ಲ ಅನ್ನುವ ಬೇಜಾರು ನಾವು ನೋಡಿದೀವಿ. ಮಹೇಂದ್ರ ಸಿಂಗ್ ಧೋನಿ ಕ್ಯಾಪ್ಟನ್ಸಿ ಅಂತ ಬಂದಾಗ ಆಗ ತಾನೇ T20 ಫಾರ್ಮ್ಯಾಟ್ ಇಂಟ್ರೊಡ್ಯೂಸ್ ಆಗಿತ್ತು. ಆ T20 ಫಾರ್ಮ್ಯಾಟ್ಗೂ ಹೊಂದ್ಕೊಳ್ಬೇಕಾಗಿತ್ತು.
ಟೆಸ್ಟ್ ಒನ್ ಡೇ ಈ 3 ಫಾರ್ಮ್ಯಾಟ್ಗೆ ಹೊಂದ್ಕೊಳ್ಬೇಕಾಗಿತ್ತು. ಆಗ ಅದಕ್ಕೆ ತಕ್ಕದಾದಂತ ಪ್ಲೇಯರ್ಸ್ ಅನ್ನ ರೆಡಿ ಮಾಡಬೇಕಾಗಿತ್ತು ಮಹೇಂದ್ರ ಸಿಂಗ್ ಧೋನಿ. ಮಹೇಂದ್ರ ಸಿಂಗ್ ಧೋನಿಗೆ ತುಂಬಾ ಬೇಗ ಕ್ಯಾಪ್ಟನ್ಸಿ ಸಿಕ್ಕಿತ್ತು. ಅವರು ಟೀಮ್ ಇಂಡಿಯಾಗೆ ಎಂಟ್ರಿ ಕೊಟ್ಟಿದ್ದು 2004 2007 ಅವರಿಗೆ ರಾಹುಲ್ ದ್ರಾವಿಡ್ ಕ್ಯಾಪ್ಟನ್ಸಿಯಲ್ಲಿ ಫೇಲ್ಯೂರ್ ಕಂಡಿದ್ರು. ನಾವು ನೋಡಿದ್ವಿ ಅಂದ್ರೆ ODI ವರ್ಲ್ಡ್ ಕಪ್ ನಲ್ಲಿ 2007 ಬಾಂಗ್ಲಾದೇಶ್ ವಿರುದ್ಧ ಭಾರತ ಸೋತ್ ಹೋಗಿತ್ತು. ಆ ಬಾಂಗ್ಲಾದೇಶ್ ವಿರುದ್ಧ ಸೋತೋದಂತ ಭಾರತದ ಕ್ಯಾಪ್ಟನ್ಸಿ ಈಗ ರಾಹುಲ್ ದ್ರಾವಿಡ್ ಕ್ಯಾಪ್ಟನ್ಸಿ ಬಿಡುವ ಯೋಚನೆಯಲ್ಲಿದ್ರು. ಆಗ ಯಾರು ಸದ್ಯ ರೈಸಿಂಗ್ ಸ್ಟಾರ್ ಇಂಡಿಯಾದಲ್ಲಿ ಅಂತಂದಾಗ ಕೀಪರ್ ಆಗಿ ವಿಕೆಟ್ ನ ಹಿಂದಿರುವಂತ ವ್ಯಕ್ತಿಗೆ ಕ್ಯಾಪ್ಟನ್ಸಿ ಕೊಟ್ರೆ ಬಹುಶಃ ಇದು ಒಂದು ಅಂದ್ರೆ ಪ್ರತಿ ಬಾಲ್ ಅನ್ನ ಗಮನಿಸ್ತಾರೆ. ಸೊ ಅವ್ರಿಗೆ ಕ್ಯಾಪ್ಟನ್ಸಿ ಕೊಟ್ರೆ ತುಂಬಾ ನೀಟಾಗಿ ಮ್ಯಾಚ್ ನ ಪ್ಲಾನ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ಬಹುಶಃ ಹಿಂದಿನ ಮಹೇಂದ್ರ ಸಿಂಗ್ ಧೋನಿಗಿಂತ ಹಿಂದಿನ ದಿನಗಳಲ್ಲಿ ಅಷ್ಟರ ಮಟ್ಟಿಗೆ ಅದು ಆ ರೀತಿಯ ಪ್ಲಾನ್ ನಡೀತಾ ಇತ್ತ ಇಲ್ವೋ ಗೊತ್ತಿಲ್ಲ. ಆದ್ರೆ ಧೋನಿ ಕ್ಯಾಪ್ಟನ್ ಆದ ನಂತರ ಕ್ಯಾಪ್ಟನ್ ವಿಕೆಟ್ ನ ಹಿಂದಿರೋದ್ರಿಂದ ಪ್ರತಿ ಬಾಲ್ ಅನ್ನು ಕೂಡ ಬೌಲರ್ ಜೊತೆ ಕಮ್ಯುನಿಕೇಟ್ ಮಾಡ್ಕೊಂಡು ಮಾಡಿಸಬಹುದು. ಸೊ ಇದು ತುಂಬಾ ಚೆನ್ನಾಗಿರುತ್ತೆ. ಫೀಲ್ಡ್ ಸೆಟ್ಟಿಂಗ್ ಕೂಡ ಚೆನ್ನಾಗಿ ಮಾಡ್ಬೋದು ಅನ್ನೋ ಕಾರಣಕ್ಕೆ ಧೋನಿಗೆ ಸಿಕ್ಕಂತ ಕ್ಯಾಪ್ಟನ್ಸಿನ ಅಷ್ಟೇ ಅದ್ಭುತವಾಗಿ ಅವ್ರು ಬಳಸ್ಕೊಂಡ್ರು. ಸೊ ಅವ್ರಿಗೆ ಕ್ಯಾಪ್ಟನ್ಸಿ ರಾಹುಲ್ ದ್ರಾವಿಡ್ ನಂತರ ಅವ್ರ ಕೈಗೆ ಸಿಕ್ಕಿದಾಗ ಅವರು ತಮಗೆ ಬೇಕಾದಂತ ಭಾರತ ತಂಡವನ್ನ ಕಟ್ಟಬೇಕಾಗಿತ್ತು. ಭಾರತ ತಂಡ ಅಂತ ಬಂದಾಗ ಅಲ್ಲಿ ರಾಹುಲ್ ದ್ರಾವಿಡ್, ಸೌರವ್ ಗಂಗೂಲಿ ಅಥವಾ ಇವ್ರು ಯಾರು ಮುಖ್ಯ ಆಗೋದಿಲ್ಲ. ಸಚಿನ್ ತೆಂಡೂಲ್ಕರ್ ಅಲ್ಲಿ ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡ್ಬೇಕಾಗುತ್ತೆ, ಫ್ಯೂಚರ್ ಅನ್ನು ನೋಡ್ಬೇಕಾಗುತ್ತೆ. ಹಾಗಾಗಿ ಅವರು ಯುವರಾಜ್ ಸಿಂಗ್ ಅವ್ರನ್ನ, ವೀರೇಂದ್ರ ಸೆಹ್ವಾಗ್ ಅವ್ರನ್ನ ಇವ್ರನ್ನೆಲ್ಲ ಕಡೆಗಣಿಸಿದ್ರು ಅನ್ನುವಂಥದ್ದು ಬಹಳ ದೊಡ್ಡ ವಿವಾದ ಆಯ್ತು. ಯುವರಾಜ್ ಸಿಂಗ್ ತಂದೆ ಯೋಗರಾಜ್ ಸಿಂಗ್ ಅಂತೂ ಮಹೇಂದ್ರ ಸಿಂಗ್ ಧೋನಿ ಬಗ್ಗೆ ಅವ್ರ ರಿಟೈರ್ಮೆಂಟ್ ಆದ್ಮೇಲೂ ಕೂಡ ಕಿಡಿಕಾರ್ತಾ ಬಂದ್ರು, ನನ್ನ ಮಗನ ಭವಿಷ್ಯ ಹಾಳು ಮಾಡ್ಬಿಟ್ರು ಅಂತ. ಆದ್ರೆ ಯಾವ ಮಹೇಂದ್ರ ಸಿಂಗ್ ಧೋನಿ ತಾನು ಓಪನಿಂಗ್ ಆರ್ಡರ್ ಅಲ್ಲಿ ಆಡ್ಬೋದಾಗಿತ್ತು, ತಾನು ಕ್ಯಾಪ್ಟನ್ ಆಗಿದ್ದಾಗ ತಾನು ಯಾವ ಆರ್ಡರ್ ಬೇಕಾದ್ರೂ ಆಡ್ಬೋದಾಗಿತ್ತು, ತಾನು ಸಚಿನ್ ತೆಂಡೂಲ್ಕರ್ ರೀತಿಯ ರನ್ ಗಳಿಸಬಹುದಾಗಿತ್ತು. ಆದ್ರೆ ಮಹೇಂದ್ರ ಸಿಂಗ್ ಧೋನಿ ತಾನು 5-6ನೇ ಸ್ಥಾನಕ್ಕೆ ಇಳಿದು ಫಿನಿಷರ್ ಆಗಿ ರೆಸ್ಪಾನ್ಸಿಬಿಲಿಟಿಯನ್ನ ತಗೊಂಡು ರೋಹಿತ್ ಶರ್ಮಾ ಅವ್ರನ್ನ 6-7 ಆಡ್ತಾ ಇದ್ದಂತ ರೋಹಿತ್ ಶರ್ಮಾ ಅವ್ರನ್ನ ಓಪನರ್ ಆಗಿ ಅವ್ರನ್ನ ಕಳಿಸ್ತಾರೆ ಅಂತ ಹೇಳಿದ್ರೆ, ಒಬ್ಬ ವಿರಾಟ್ ಕೊಹ್ಲಿನ 1 ಮ್ಯಾಚ್ 2 ಮ್ಯಾಚ್ ಆಡ್ಲಿಲ್ಲ ಅನ್ನೋ ಕಾರಣಕ್ಕೆ ಟೀಮ್ ಮ್ಯಾನೇಜ್ಮೆಂಟ್, ಕೋಚ್ ಅವ್ರನ್ನ ಮುಂದಿನ ಪಂದ್ಯಕ್ಕೆ ಬೇಡ ಅಂತಂದಾಗ, ಇಲ್ಲ ಅವ್ರು ಆಡಿದ್ರೆ ಮಾತ್ರ ನಾನು ಕ್ಯಾಪ್ಟನ್ ಆಗಿರ್ತೀನಿ, ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಇಷ್ಟ ಬಂದ ಟೀಮ್ ನ ಆಡಿಸ್ಕೊಳ್ಳಿ ಅಂತ ವಿರಾಟ್ ಕೊಹ್ಲಿನ ಬ್ಯಾಕ್ ಮಾಡ್ತಾರೆ. ಇದು ನಾನು ಹೇಳಿದ್ದಲ್ಲ, ಪಾಕಿಸ್ತಾನದ ವಿಕೆಟ್ ಕೀಪರ್ ಹೇಳಿದಂತ ಮಾತು, ಕಮ್ರಾನ್ ಅಕ್ಮಲ್ ಬಹುಶಃ ಹೇಳಿದಂತ ಮಾತು. ಒಂದಿನ ನಾನು ಕೂಡ ಹೋಟೆಲ್ ಅಲ್ಲಿ ಇದ್ದೆ, ಭಾರತದ ಟೀಮ್ ಮ್ಯಾನೇಜರ್ ಬಂದ್ರು, ಈ ರೀತಿ ಚರ್ಚೆ ಮಾಡ್ತಾ ಇರ್ಬೇಕಾದ್ರೆ ನಾಳೆ ಪಂದ್ಯಕ್ಕೆ ವಿರಾಟ್ ಕೊಹ್ಲಿ ಬೇಡ ಅಂತ ಹೇಳಿದಾಗ ಮಹೇಂದ್ರ ಸಿಂಗ್ ಧೋನಿ, ನನ್ನ ಟೀಮಲ್ಲಿ ವಿರಾಟ್ ಕೊಹ್ಲಿ ಇರಬೇಕು, ಯಾಕಂದ್ರೆ ನಾನ್ ಕ್ಯಾಪ್ಟನ್, ಅವ್ರು ಬೇಡ ಅಂತ ಹೇಳಿದ್ರೆ ನನ್ನ ಬೇಡ, ನಾನು ಆಡೋದಿಲ್ಲ. ಅಷ್ಟರ ಮಟ್ಟಿಗೆ ಧೋನಿ ಫಿಕ್ಸ್ ಆಗಿದ್ರು ತನ್ನ ತಂಡದಲ್ಲಿ ಯಾರು ಇರಬೇಕು ಅಂತ. ಇವತ್ತು ವಿರಾಟ್ ಕೊಹ್ಲಿ ಚಾಂಪಿಯನ್ ಆಗಬೇಕು ಅಂದ್ರೆ ಮಹೇಂದ್ರ ಸಿಂಗ್ ಧೋನಿ ಕಾರಣ. ಅವರು ಚೆನ್ನಾಗಿ ಆಡ್ದಿದ್ದಾಗ ಕೂಡ ಅವ್ರನ್ನ ಬ್ಯಾಕ್ ಮಾಡಿದ್ರು. ಸೊ ಈ ರೀತಿಯ ಒಂದಷ್ಟು ಉದಾಹರಣೆಗಳು ಪ್ರತಿ ಕ್ಯಾಪ್ಟನ್ಸಿಯಲ್ಲಿ ಬರುತ್ತೆ. ಈಗ ಶುಭ್ಮನ್ ಗಿಲ್ ಕ್ಯಾಪ್ಟನ್ ಆಗಿದ್ದಾರೆ ಆಲ್ 3 ಫಾರ್ಮ್ಯಾಟ್ಸ್ ಅಂತ ಬಂದಾಗ ಶುಭ್ಮನ್ ಗಿಲ್ ಮೇಲೆ ಒತ್ತಡ ಇರುತ್ತೆ, ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿನ ಉಳಿಸ್ಕೊಳ್ಬೇಕು ಅವರು ಟೀಮಲ್ಲಿ ಅಂತ. ಬಟ್ ಭಾರತದ ಫ್ಯೂಚರ್ ಅನ್ನು ನೋಡ್ಬೇಕಾದಾಗ ಆ ಒಂದು ನಂಬರ್ 3ಗೆ ಓಪನಿಂಗ್ ಸ್ಲಾಟ್ಗೆ ಯಾರನ್ನು ಕಳಿಸ್ಬೇಕು ಅಂತ ಬಂದಾಗ ಶುಭ್ಮನ್ ಗಿಲ್ ಡಿಸಿಷನ್ ತಗೋಬೇಕಾಗತ್ತೆ. ಆಗ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿನ ಸೈಡಿಗೆ ಇಡಬೇಕಾದ ಪರಿಸ್ಥಿತಿ ಬರಬಹುದು. ಆಗ ಮತ್ತೊಮ್ಮೆ ವಿವಾದ ಹೇಳುತ್ತೆ, ಯಾರ್ ಶುಭ್ಮನ್ ಗಿಲ್, ವಿರಾಟ್ ಕೊಹ್ಲಿ ಏನ್ ಲೆಗಸಿ, ವಿರಾಟ್ ಕೊಹ್ಲಿ ಆಡದಂತ ಮ್ಯಾಚ್ಗಳೇನು, ಅವ್ರು ಚೇಸ್ ಮಾಡಿದ್ದೇನೋ ಅಂತ ಪ್ಲೇಯರ್ ಅನ್ನೇ 11 ಅಲ್ಲಿ ಇಟ್ಕೊಳ್ಳಿಲ್ಲ. ಈ ರೀತಿ ಬರೋದಿಕ್ಕೆ ಮೊದಲೇನೆ ರಿಟೈರ್ಮೆಂಟ್ ಕೊಟ್ಟು ಹೋಗ್ಬಿಟ್ರೆ ಒಳ್ಳೇದು ಅಂತ ಹೇಳಿ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಮನ್ಸಲ್ಲಿ ಕೂಡ ವಿಚಾರ ಇರಬಹುದು. ಯಾಕಂದ್ರೆ ಈಗಾಗಲೇ ಟೀಮ್ ಇಂಡಿಯಾದಲ್ಲಿ ಎಲ್ಲರೂ ಒಂದೊಂದು ಪ್ಲೇಸ್ ಕೂಡ 2-3 ಜನ ಕಾಂಪೀಟ್ ಮಾಡ್ತಾ ಇದ್ದಾರೆ. ಓಪನಿಂಗ್ ಸ್ಲಾಟ್ಗೆ ಋತುರಾಜ್ಗೆ ಜಾಗ ಸಿಗ್ತಾ ಇಲ್ಲ, ಅಭಿಷೇಕ್ ಶರ್ಮಾ, ಯಶಸ್ವಿ ಜೈಸ್ವಾಲ್, ಸಂಜು ಸ್ಯಾಮ್ಸನ್, ಯಾರನ್ನ ತಗೋಬೇಕು ಅನ್ನೋ ಅಂದ್ರೆ ಕನ್ಫ್ಯೂಷನ್ ಇದೆ. ಅಷ್ಟರ ಮಟ್ಟಿಗೆ ಎಲ್ಲರೂ ಕೂಡ ಎಫಿಷಿಯಂಟ್ ಆಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ನಂಬರ್ 3 ಅಂತ ಬಂದಾಗ ತಿಲಕ್ ವರ್ಮಾ, ಸೂರ್ಯಕುಮಾರ್ ಯಾದವ್, ಬಹಳಷ್ಟು ಜನ ಕಾಣಿಸ್ಕೊಳ್ತಾ ಇದಾರೆ. ಸಾಯಿ ಸುದರ್ಶನ್ ಇದ್ದಾರೆ. ವಿರಾಟ್ ಕೊಹ್ಲಿ ಪ್ಲೇಸ್ ತುಂಬೋದಿಕ್ ಬಹಳ ಜನ ಇದ್ದಾರೆ ಅಂತ ಅನ್ಸುತ್ತೆ. ಅಂದ್ರೆ ವಿರಾಟ್ ಕೊಹ್ಲಿ ಅನ್ನುವಂತ ಆ ಒಂದು ಪ್ಲೇಯರ್ ಅನ್ನಲ್ಲ, ಆ ಸ್ಥಾನ ನಂಬರ್ 3 ಸ್ಲಾಟ್ ಅನ್ನ ವಿರಾಟ್ ಕೊಹ್ಲಿ ಅನ್ಮ್ಯಾಚಬಲ್. ಅವರ ಟ್ಯಾಲೆಂಟ್, ಅವರ ಸ್ಕಿಲ್, ಅವರಿಗಿದ್ದಂತ ಪ್ಯಾಷನ್ ಅದನ್ನ ಮ್ಯಾಚ್ ಮಾಡಕ್ ಸಾಧ್ಯ ಇಲ್ಲ. ಸಚಿನ್ ತೆಂಡೂಲ್ಕರ್ನ ಹೇಗೆ ಮ್ಯಾಚ್ ಮಾಡಕ್ ಸಾಧ್ಯ ಇಲ್ಲ, ವಿರಾಟ್ ಕೊಹ್ಲಿ ಆ ರೀತಿ ಅನ್ಮ್ಯಾಚಬಲ್. ಆ ಪ್ರತಿ ಸ್ಥಾನಕ್ಕೂ ಕೂಡ ಕಾಂಪಿಟೇಷನ್ ಶುರುವಾಗಿದೆ. ಹಾಗಾಗಿ ಯಂಗ್ ಪ್ಲೇಯರ್ಸ್ ಅನ್ನ 36, 37, 38 ಅಂದ್ರೆ ಕ್ರಿಕೆಟ್ ಅಲ್ಲಿ ಫಿಟ್ನೆಸ್ ಕಡಿಮೆ ಆಗಿ ರಿಟೈರ್ಮೆಂಟ್ ಕೊಡುವಂತ ಏಜ್. ಹಾಗಾಗಿ
ಮುಂದಿನ ಅಡಿಲೇಡ್ ಪಂದ್ಯ ಇರಬಹುದು, ಅದಾದ ನಂತರ ಸಿಡ್ನಿ ಕ್ರಿಕೆಟ್ ಗ್ರೌಂಡ್ ನ ಪಂದ್ಯ ಇರಬಹುದು. ಇದರಲ್ಲಿ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ಮಾತ್ರ ಅವ್ರಿಗೂ ಒಂದು ಆತ್ಮವಿಶ್ವಾಸ ಇರುತ್ತೆ. ಇಲ್ಲ ನಾವು ಟೀಮಲ್ಲಿ ODI ಫಾರ್ಮ್ಯಾಟ್ ಅಲ್ಲಿ ನೆಕ್ಸ್ಟ್ ಸೀರೀಸ್ ಆಡೋಣ. ಸೊ ಅದನ್ನ ಟೀಮ್ ಕೂಡ ಬ್ಯಾಕ್ ಮಾಡಬೇಕು. ಹಾಗೇನೆ ಅವ್ರಿಗೂ ಕೂಡ ಅವ್ರ ಆಟದಲ್ಲಿ ಪ್ರೂವ್ ಮಾಡ್ಕೊಂಡು ಅವರು ಮುಂದಿನ ಸೀರೀಸಿಗೆ ನಾವು ರೆಡಿ ಇದೀವಿ, ನಾವು ನೆಕ್ಸ್ಟ್ ವರ್ಲ್ಡ್ ಕಪ್ ಕೂಡ ರೆಡಿ ಇದೀವಿ ಅಂತ ಅವ್ರನ್ನವರು ಅನೌನ್ಸ್ ಮಾಡ್ಕೋಬೇಕು. ಸೊ ಇದಂತೂ ಫ್ಯಾನ್ಸ್ ಅಲ್ಲಿ ಇರುವಂತ ಒಂದಷ್ಟು ಟೆನ್ಷನ್. ಇವರಿಬ್ರನ್ನ ಎಲ್ಲಿ ಕಳ್ಕೊಂಡ್ಬಿಡ್ತೀವೋ, ಇವರಿಬ್ರಿಲ್ಲ ಅಂತ ಹೇಳಿದ್ರೆ ನಾವು ನೋಡಿದೀವಿ ನರೇಂದ್ರ ಮೋದಿ ಸ್ಟೇಡಿಯಂ ಅಲ್ಲಿ 1,000 ಜನ 2,000 ಜನ ಕೂಡ ಇರ್ಲಿಲ್ಲ. 1,30,000 ಜನ ಇರುವಂತ ಸ್ಟೇಡಿಯಂ ಅಲ್ಲಿ 1,000 ಜನ ಇಲ್ಲ ಅಂದ್ರೆ ವೆಸ್ಟ್ ಇಂಡೀಸ್ ಇಂಡಿಯಾ ಫಸ್ಟ್ ಟೆಸ್ಟ್ ಅನ್ನು ನೋಡೋದಕ್ಕೆ ಜನನೇ ಇಲ್ಲ, ಖಾಲಿ ಖಾಲಿ. ಯಾರಿಗೂ ಕೂಡ ಆ ರೀತಿ ಜನರನ್ನ ಸೆಳೆಯುವಂತ ವ್ಯಕ್ತಿತ್ವ ಇಲ್ಲ ಅಂದ್ರೆ, ಸ್ಟಾರ್ ಕ್ರಿಕೆಟರ್ ಇಲ್ಲ ಅಂತ ಹೇಳಿದ್ರೆ ಅದು BCCIಗೆ ಹಾಗೇನೆ ಇಂಡಿಯನ್ ಕ್ರಿಕೆಟ್ಗೆ ಕೂಡ ನಷ್ಟ ಆಗುತ್ತೆ. ಸೊ ಕೊಹ್ಲಿ, ರೋಹಿತ್ ಶರ್ಮಾ ಅವರ ಸ್ಥಾನವನ್ನ ಮತ್ತಷ್ಟು ದಿನ ODI ಅಂತೂ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಫ್ಯಾನ್ಸ್ಗಿದೆ. ನೋಡೋಣ ಮುಂದಿನ ಪಂದ್ಯಗಳಲ್ಲಿ ಹೇಗೆ ಪರ್ಫಾರ್ಮ್ ಮಾಡ್ತಾರೆ. ಒಂದು ಪಂದ್ಯ ಎಲ್ಲ ಡಿಸೈಡ್ ಮಾಡಲ್ಲ. 300 ಪಂದ್ಯಗಳಲ್ಲಿ 100-200 ಪಂದ್ಯಗಳಲ್ಲಿ ಅದ್ಭುತವಾಗಿ ಆಡಿರ್ಬೋದು, 100-200 ಪಂದ್ಯಗಳಲ್ಲಿ ಒಂದಷ್ಟು ಕಳಪೆ ಪರ್ಫಾರ್ಮೆನ್ಸ್ ಇರಬಹುದು. ಎಲ್ಲರೂ ಕೂಡ ಕಾಯ್ತಾ ಇರೋದು ನಾಳಿನ ಅಂದ್ರೆ ಇವತ್ತಿನ ಪಂದ್ಯಕ್ಕೆ ಹೇಗಿರುತ್ತೆ ಪಂದ್ಯ ನೋಡೋಣ. ಸೊ ಕೊಹ್ಲಿ, ರೋಹಿತ್ ಅದ್ಭುತವಾದ ರೋಕೋ ಕಾಂಬಿನೇಷನ್ ಮುಂದುವರಿಲಿ, ಮತ್ತಷ್ಟು ದಿನ ಇವರು ಕ್ರಿಕೆಟ್ ಪ್ರೇಮಿಗಳನ್ನ ರಂಜಿಸುವಂತಾಗ್ಲಿ ಅನ್ನೋದೇ ನಮ್ಮ ಹಾರೈಕೆ ಕೂಡ. ಈ ರೀತಿ ಮತ್ತಷ್ಟು ಸುದ್ದಿ, ವಿಷಯ, ವಿಶ್ಲೇಷಣೆಗಳ ಜೊತೆ ನಿಮ್ಮ ಮುಂದೆ ಬರ್ತಾ ಇರ್ತೀವಿ. ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ.